ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಶುಕ್ರವಾರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆಯಿಂದ ನನ್ನ ಮಗಳಿಗೆ ಸ್ಕೂಲಲ್ಲಿ ಸರಸ್ವತಿ ಪೂಜೆ ಇಟ್ಕೊಂಡಿದ್ರು, ಅದಕ್ಕೋಸ್ಕರ ಕಲರ್ ಡ್ರೆಸ್ ಹಿಡಿದ್ರು. ಅದಕ್ಕೆ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ. ಇವತ್ತು ರೆಡಿ ಮಾಡಿದ್ದೆಲ್ಲ ಆಯಿತು, ಬೆಳಗ್ಗೆ ಸ್ನಾನ ಎಲ್ಲ ಆಯಿತು. ಈಗ ನೋಡಿ ಟಿಫನ್ ತಿನ್ನಿಸ್ತಾಯಿದ್ದೀನಿ. ದೋಸೆ ಮಾಡಿದ್ದೆ, ಇಬ್ಬರಿಗೂ ತಿನ್ನಿಸ್ತಾಯಿದ್ದೆ. ನೋಡಿ ನನ್ನ ಮಗ ಅವ್ರ ಅಕ್ಕಂಗೆ ತಿನ್ನಿಸ್ಬೇಕಂತೆ. ಇವತ್ತು ಹೋಳಿ ಹುಣ್ಣಿಮೆ ಇರೋದ್ರಿಂದ ಪೂಜೆ ಮಾಡಿಸ್ಕೊಂಬರೋಣ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಅದಕ್ಕೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಇಬ್ರಿಗೂ ತಿಂಡಿ ತಿನ್ನಿಸ್ತಾ ಇದ್ದೀನಿ. ನನ್ನ ಮಗ ಏನೋ ಹೇಳ್ತಾ ಇದ್ದೇನೆ ಇಲ್ಲಿ. ತಿಂಡಿ ಎಲ್ಲ ತಿಂದು ಸ್ಕೂಲ್ ಹೊರಟ್ಲು. ನನ್ನ ಮಗಳು ಬಾಯ್ ಮಾಡಿ ಕಳಿಸ್ಕೊಟ್ಟೆ. ಆಮೇಲೆ ನೆಕ್ಸ್ಟ್ ನಂದು ಸ್ನಾನ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೊರಡಬೇಕು. ನೋಡಿ ಇಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಇದು ಹೋಳಿ ಹುಣ್ಣಿಮೆ ಪೂಜೆ ದಿನ ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರೋದ್ರಿಂದ ಫುಲ್ಲು ಜೋರಾಗಿ ಮಾಡ್ತಾರೆ ಎಲ್ಲರಲ್ಲಿ. ನೋಡಿ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಈ ಅಲಂಕಾರ ಇಷ್ಟ ಆಗಿದೆ, ಒಂದು ಲೈಕ್ ಮಾಡಿ. ಫುಲ್ಲು ರಶ್ ಇರುತ್ತೆ. ದೇವರಿಗೆಲ್ಲ ಆರತಿ ಮಾಡಿದ್ದಾರೆ. ಎಷ್ಟುದ್ದ ಕಟ್ಟಿದ್ದಾರೆ ನೋಡಿ, ಒಂದೊಂದು ಆರತಿ ಎಷ್ಟುದ್ದ ಇದೆ ಅಂತ.
ನಮ್ಮೂರಲ್ಲಿ ಈ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ. ಈಗ ನಮ್ಮೂರಲ್ಲಿ ಈ ಹಬ್ಬದ ದಿನ ಮುದ್ದೆ, ಕಾಳು ಸಾಂಬಾರು, ಪಾಯಸ ಎಲ್ಲ ಮಾಡಿರ್ತಾರೆ ಪ್ರಸಾದಕ್ಕೆ ಅಂತ. ದೇವ್ರ ಪ್ರಸಾದ ಅಂತಲೇ ಹಾಗೆ ಅಲ್ವಾ, ಏನೇ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ ಪ್ರಸಾದ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ 1 ಗಂಟೆ ಆಗಿತ್ತು ಟೈಮು. ಹೋಮ್ ಮೇಡ್ ಐಸ್ ಕ್ರೀಮ್, ಬನಾನಾ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು 4 ಬಾಳೆಹಣ್ಣು, ಒಂದು 3/4 ಬೌಲಷ್ಟು ಬಾದಾಮಿ, ಒಂದು 5-6 ಖರ್ಜೂರ, ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಇಲ್ಲಿ ಒಂದು 3/4 ಬೌಲಷ್ಟು ಇತ್ತಲ್ಲ, ಅದರಲ್ಲಿ ಒಂದು 1/4 ಬೌಲಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಖರ್ಜೂರ, ಒಂದು 5-6 ಖರ್ಜೂರ, ಮತ್ತು ಒಂದು 4 ಬಾಳೆಹಣ್ಣು ಇಟ್ಕೊಂಡಿದ್ನಲ್ಲ, ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನೋಡಿ, ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಬೌಲ್ಗೆ ಈ ಥರ ಬಾಕ್ಸ್ ಇರುತ್ತಲ್ಲ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಖರ್ಜೂರ ಬದಲು ಸಕ್ಕರೆ ಬಳಸ್ಕೊಬೋದು. ನಾನಿಲ್ಲಿ ಸಕ್ಕರೆ ಏನು ಬೇಡ ಅಂತೇಳಿ ಖರ್ಜೂರ ಇತ್ತು ಮನೆಯಲ್ಲಿ, ಅದನ್ನೇ ಹಾಕಿದ್ದೀನಿ ಸ್ವೀಟ್ನೆಸ್ಗೆ. ನೋಡಿ, ಈ ಥರ ಒಂದು ಬಾಕ್ಸ್ಗೆ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ಅದಕ್ಕೆ ಮೇಲೆಯಿಂದ ಆಗಲೇ ಒಂದು ಸ್ವಲ್ಪ ಬಾದಾಮಿ ಕಟ್ ಮಾಡಿ ಇಟ್ಟಿರೋದನ್ನ ನೋಡಿ ಇಲ್ಲಿ ಉಳಿಸಿಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ತಿನ್ನಬೇಕಾದ್ರೆ ಬಾದಾಮಿ ಸಿಕ್ಕರೆ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡಬೇಕು. ಒಂದು 8 ಅವರ್ಸ್ ಆದರೂ ಫ್ರೀಝರಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ. ನಾನು ಇದನ್ನು ನೈಟ್ ಮಾಡಿಟ್ಟಿದ್ದೆ. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಓಪನ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ರೀ ಹೇಗೆ ಬಂದಿದೆ ಅಂತ. ನೋಡಿ ಯಾವ ಥರ ಸೆಟ್ ಆಗಿದೆ ಅಂತ. ಈಸಿಯಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಮಕ್ಕಳಿಗೆ ಬಾಳೆಹಣ್ಣು ಕೊಟ್ಟರೆ ತಿನ್ನಲ್ಲ. ನೋಡಿ ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ. ಮನೆಯಲ್ಲೇ ಬಾಳೆಹಣ್ಣು ತಿನ್ನಲ್ಲ ಅಂತ ಹಠನೂ ಮಾಡಲ್ಲ, ತಿನ್ಬೋದು. ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.